ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಸಹ ಈಗ ಯೋಗಿನಿ ಏಕಾದಶಿ ಯಾವ ದಿನಾಂಕದಂದು ಆಚರಣೆ ಮಾಡಬೇಕು ಎಂಬುವ ಗೊಂದಲ ಆದರೆ ಇರ್ತಕ್ಕಂಥದ್ದು. ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಯೋಗಿನಿ ಏಕಾದಶಿ ಹಲವಾರು ಜನರ ಕ್ಯಾಲೆಂಡರ್ನಲ್ಲಿ ಜುಲೈ 15ನೇ ತಾರೀಕು ಅಂತಿದೆ. ಇನ್ನೂ ಹಲವಾರು ಜನರ ಕ್ಯಾಲೆಂಡರಲ್ಲಿ ಜುಲೈ 11ನೇ ತಾರೀಕು ಅಂತ ಹೇಳಿದೆ. ಸೊ ಇದರಲ್ಲಿ ಗೊಂದಲ ಆದರೆ ಉಂಟಾಗಿರ್ತಕ್ಕಂಥದ್ದು. ಸೊ ಯಾವ ದಿನಾಂಕದಂದು ನೀವು ಯೋಗಿನಿ ಏಕಾದಶಿಯನ್ನು ಆಚರಣೆ ಮಾಡಬೇಕು ಇಲ್ಲಿ ಅನ್ನೋದು ಇಲ್ಲಿ ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಳೋದಾದ್ರೆ, 2ನೇ ದಿನ ನಾವು ಆಚರಣೆ ಮಾಡಬೇಕಾಗಿರುತ್ತೆ. ಅಂತಂದ್ರೆ ಈಗ 10ನೇ ತಾರೀಕು ಅಥವಾ 11ನೇ ತಾರೀಕು ಅಂತ 2 ದಿನಾಂಕಗಳಿದೆ. ಆದರೆ ನಾವು ಆಚರಣೆ ಮಾಡಬೇಕಾಗಿರೋದು 2ನೇ ದಿನ, ಅಂತಂದರೆ ಜುಲೈ 11ನೇ ತಾರೀಕಿನಂದು ನಾವು ಯೋಗಿನಿ ಏಕಾದಶಿಯನ್ನು ಆಚರಣೆ ಮಾಡಬೇಕಾಗಿರುತ್ತೆ. ಈ ದಿನದಂದು ಜುಲೈ 11ನೇ ತಾರೀಕಿನಂದು ನಾವು ಉಪವಾಸವನ್ನು ಮಾಡಿದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೋಬೋದಾಗಿರುತ್ತೆ. ಆದರೆ ಇಲ್ಲಿ ಇನ್ನೊಂದು ಮುಖ್ಯವಾದ ಮಾಹಿತಿ ಇದೆ. ಜುಲೈ 10ನೇ ತಾರೀಕಿನಂದು ಸಹ ನಾವು ಊಟದಲ್ಲಿ ಅನ್ನವನ್ನು ಸ್ವೀಕರಿಸಬಾರದಾಗಿರುತ್ತೆ. ಜುಲೈ 11ನೇ ತಾರೀಕಿನಂದು ನಾವು ಉಪವಾಸವನ್ನು ಮಾಡಿದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೋಬೋದಾಗಿರುತ್ತೆ. ವಿಷ್ಣು ದೇವರ ಆಶೀರ್ವಾದ ಆದರೆ ಸಿಗಲಿದೆ ಈ ದಿನ ಉಪವಾಸವನ್ನು ಮಾಡ್ತಕ್ಕಂಥವರಿಗೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಯೋಗಿನಿ ಏಕಾದಶಿ ಯಾವ ದಿನಾಂಕದ ಯಾವ ಸಮಯಕ್ಕೆ ಪ್ರಾರಂಭ ಆಗಿ ಯಾವ ದಿನಾಂಕದ ಯಾವ ಸಮಯಕ್ಕೆ ಮುಕ್ತಾಯ ಆಗಲಿದೆ, ಇದನ್ನು ನಾವು ತಿಳ್ಕೊತಾ ಹೋಗೋಣ. ಹೌದು, ಯೋಗಿನಿ ಏಕಾದಶಿಯು ಜುಲೈ 10ನೇ ತಾರೀಕು ಶುಕ್ರವಾರದ ಬೆಳಗ್ಗೆ 8:16 ಪ್ರಾರಂಭ ಆಗಲಿದೆ. ಅದೇ ರೀತಿ ಜುಲೈ 11 ಶನಿವಾರ ದಿನದಂದು ಬೆಳಗ್ಗೆ 5:22 ಯೋಗಿನಿ ಏಕಾದಶಿಯು ಮುಕ್ತಾಯ ಆಗ್ತಿರ್ತಕ್ಕಂಥದ್ದು. ಹೀಗಾಗಿ ಸೂರ್ಯೋದಯಕ್ಕೂ ಮುಂಚೆ ಮುಕ್ತಾಯ ಆಗ್ತಿರ್ತಕ್ಕಂಥ ಕಾರಣದಿಂದಾಗಿ ನಾವು ಜುಲೈ 11ನೇ ತಾರೀಕು ಶನಿವಾರ ದಿನದಂದು ನಾವಿಲ್ಲಿ ಯೋಗಿನಿ ಏಕಾದಶಿಯನ್ನು ಆಚರಣೆ ಮಾಡಲಾಗುತ್ತೆ. ನೀವು ಶನಿವಾರ ದಿನದಂದು ಜುಲೈ 11ನೇ ತಾರೀಕಿನಂದು ಉಪವಾಸ ಇರಬಹುದಾಗಿರುತ್ತೆ. ಆದರೆ ಜುಲೈ 10ನೇ ತಾರೀಕು ಶುಕ್ರವಾರ ದಿನದಂದು ನೀವು ಉಪವಾಸ ಇರಬಾರದು. ಹೌದು, ಆಗಿದ್ದರೆ ನೀವು ಅನ್ನವನ್ನು ಈ ದಿನ ಸ್ವೀಕರಿಸಬಾರದಾಗಿರುತ್ತೆ. ಜುಲೈ 10ನೇ ತಾರೀಕು ಉಪವಾಸ ಇರಬಾರದು, ಆದರೆ ಊಟದಲ್ಲಿ ಅನ್ನವನ್ನು ಈ ದಿನ ಸ್ವೀಕರಿಸಬಾರದಾಗಿರುತ್ತೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಸಹ ಅದೇ ರೀತಿ ಪುರಾಣಗಳಲ್ಲೂ ಸಹ ಉಲ್ಲೇಖಿಸಲಾಗಿದೆ. ಅದೇ ರೀತಿ 12ನೇ ತಾರೀಕಿನ ಪಾರಾಯಣೆಯ ಸಮಯ ಬಂದ್ಬಿಟ್ಟು ಬೆಳಗ್ಗೆ 6 ಗಂಟೆಯಿಂದ 8:34 ಇರ್ತಕ್ಕಂಥದ್ದು. ಈ ದಿನ ನೀವು ವ್ರತಗಳನ್ನು ಪೂಜೆಗಳನ್ನು ಮಾಡಿದರೆ ಯೋಗ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಯೋಗಿನಿ ಏಕಾದಶಿಯ ಮೂಲಕ ನಿಮಗೆ ಅತ್ಯುತ್ತಮ ಯೋಗ ಆದರೆ ಪ್ರಾಪ್ತಿಯಾಗಲಿದೆ, ಪುಣ್ಯಗಳು ಪ್ರಾಪ್ತಿಯಾಗಲಿದೆ. ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳು ಸಹ ದೂರ ಆಗ್ತಕ್ಕಂಥದ್ದು. ಅದೇ ರೀತಿ ಶನಿವಾರ ದಿನದಂದು ನೀವು ವೆಂಕಟೇಶ್ವರ ಸ್ವಾಮಿಗೆ ಪೂಜೆಯನ್ನು ಮಾಡಿ ಹಳದಿ ಪುಷ್ಪಗಳನ್ನು ಅರ್ಪಿಸಿ ತುಳಸಿಯನ್ನು ಅರ್ಪಣೆ ಮಾಡೋದ್ರ ಮೂಲಕನೂ ಸಹ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರ. ಅದೇ ರೀತಿ 3 ಬತ್ತಿಯಿಂದ ದೀಪವನ್ನು ಹಚ್ಚಿದ್ರೂ ಸಹ ಹೆಚ್ಚಿನ ಫಲಗಳನ್ನಾದರೆ ಈ ದಿನ ಸಿದ್ಧಿ ಮಾಡ್ಕೊಳ್ತೀರಾ ಯೋಗಿನಿ ಏಕಾದಶಿಯ ಮೂಲಕ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.